ನನ್ನ ಮೋಕ್ಷಕ ಎಲ್ಲಿ ಹೋದು? ಬಸವನ ಗುಡಿಯಲ್ಲಿ ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ದು ಬಿಟ್ಟು? ಹೋಗ್ಲಿ ಬಿಡು. ಅಯ್ಯೋ ಇಲ್ಲಿ ನೋಡು ತಂದೆ, ನನ್ನ ಹಬ್ಬನ ಇನ್ನೂ ಒಂದು ದಿನ ಬಾಕಿ ಇರುವಾಗಲೇ ಹೂವಿನ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ಒಟ್ನಲ್ಲಿ ಹಗ್ಲು ರಾತ್ರಿ ಎಂದೇ ನನ್ನ ಹಬ್ಬನ ಬೆಂಗಳೂರಿನಾಗೆ ಭರ್ಜರಿಯಾಗಿ ನಡೆಸ್ತಿದ್ದಾರೆ. ನಾನು ಇದನ್ನೆಲ್ಲ ಕತ್ಲಲ್ಲೇ ಓಡಾಡಿ ಓಡಾಡಿ ನೋಡಿ ನೋಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಈ ವರ್ಷ ಅಂತೂ ನನ್ನ ಹಬ್ಬ ತುಂಬಾ ವಿಶೇಷವಾಗಿದೆ. ವೆರಿ ಫೈನ್, ವೆರಿ ಫೈನ್. ಅಪ್ಪ, ನನಗೆ ಕರೆಂಟ್ ಇಲ್ಲದೆ ಇರೋ ಬೆಂಗಳೂರಲ್ಲಿ ಓಡಾಡಿ ಓಡಾಡಿ ತುಂಬ ಸಾಕಾಗಿದೆ. ಹಂಗೆ ಸ್ವಲ್ಪ ರೆಸ್ಟ್ ಆಫ್ ಕರ್ನಾಟಕಕ್ಕೆ ಹೋಗಿ ಬರ್ತೀನಿ. ಓ, ಇದೇ ಅಲ್ವಾ ಹುಬ್ಳಿ? ಹುಬ್ಳಿ ಅಂದ ತಕ್ಷಣ ನನಗೆ ನೆನಪಾಯ್ತು. ಮೊನ್ನೆ ದಿನ ನಮ್ಮ ನಾರ್ದ ಬಂದು ಈ ಊರಿನ ಬಗ್ಗೆ ಸ್ಟೋರಿ ಹೇಳಿದ್ದ. ಅದೇನೋ 60 ದಿನಗಳಿಂದ ಇಲ್ಲಿ ಜನರು ನೀರಿಗಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ. ಯಾಕೋ ಈ ವರ್ಷ ಕರ್ನಾಟಕದಲ್ಲಿ ತುಂಬಾ ಕಂಪ್ಲೇಂಟ್ಗಳಿದೆಯಪ್ಪ. ಬರೇ ಸಮಸ್ಯೆಗಳೇ ತುಂಬಿದೆ. ಅಯ್ಯೋ, ಕುಂಕರ್ಣ ವಂಶಸ್ತ್ರ ಸರ್ಕಾರ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇನಾ ಇರ್ಲಿ ಬಿಡಿ, ಅದೆಲ್ಲ ನನ್ಗ್ಯಾಕೆ, ನಮ್ಮಪ್ಪ ವಿಚಾರಿಸ್ಕೊಳ್ತಾನೆ. ಓಹ್, ಇಲ್ಲಿ ನೋಡಪ್ಪ, ಇವರು ನಮ್ಮ ಹೋರಾಟದ ಜೊತೆಗೆ ನನ್ನ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ. ನಂಗೂ ರೈತರು ಗೆಟಪ್ ಹಾಕ್ಸಿ ಹೋರಾಟಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ರಪ್ಪ, ನಂಗೆ ಕಿರೀಟನೇ ಚಂದ ಅಂದರೆ ಅದೇ ಕಿರೀಟನ ತೆಗ್ಬಿಟ್ಟು ಬೋರ್ಡ್ ಮಾಡಿಬಿಟ್ಟಿದ್ದಾರೆ. ಬೋರ್ಡ್ ಬಸವಣ್ಣ, ಅಯ್ಯೋ ಸರಿ ಇಲ್ಲ, ಸರಿ ಇಲ್ಲ. ಅಯ್ಯೋ, ಅದ್ಯಾರೋ ರಾಜಮೌಳಿ ಅಂತೆ, ಆತ ನನ್ನ ಕೈಗೆ ಸಿಗಬೇಕು. ಸರಿಯಾಗಿ ಮಾಡ್ತೀನಿ. ಅವನ ಸಿನಿಮಾದಲ್ಲಿ ಹೀರೋ ನಮ್ಮಪ್ಪನ ಮೂರ್ತಿನ ಕಿತ್ಕೊಂಡು ಎತ್ಕೊಂಡು ಹೋಗ್ತಾನಂತೆ. ಎಲ್ಲಾದರೂ ಉಂಟೆ ನಮ್ಮಪ್ಪನ ಮೂರ್ತಿನ ಕಿತ್ಕೊಂಡು ಹೋಗೋಕ್ಕಾಯ್ತದ? ಪಾಪಿಗಳು, ಛೇ, ಸರಿ ಇಲ್ಲ ಇವ್ರು ಯಾರು. ಅಯ್ಯೋ, ಕಳಸ ಬಂಡೂರಿಗಾಗಿ ಇವರು ಹತ್ತು ಬೇಸತ್ಬಿಟ್ಟಿದ್ದಾರೆ. ನನಗೂ ಬಾಲ ಗಣೇಶ ಮಾಡಿ ಅದೇ ರೂಪ ಕೊಟ್ಟಿದ್ದಾರೆ. ಅಯ್ಯೋ ಪರಮಾತ್ಮ, ನಂಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ. ಬೇಗ ದೇವಲೋಕಕ್ಕೆ ಬಂದ್ಬಿಡ್ತೀನಿ, ಕಾಪಾಡಪ್ಪ. ಕಾಪಾಡಪ್ಪ ತಂದೆ ಅಂದರೆ ನೀನು ಕೇಳ್ತೀಯಾ? ಕೇಳಲ್ಲ. ಅದಕ್ಕೆ ಅದೇನೇ ಕಷ್ಟ ಆಗಲಿ ಹನ್ನೊಂದು ದಿನ ಇಲ್ಲೇ ಇದ್ದು ಬರ್ತೀನಿ. ಆದರೆ ಇವಾಗ ನನಗೆ ತುಂಬ ಸುಸ್ತಾಗಿದೆ. ಹೋಗ್ಲಿ, ಸ್ವಲ್ಪ ಮೇಲೆತ್ತು. ಬಾಯ್ ಬಾಯ್. गणपति बाप्पा मोरया, गणपति बाप्पा मोरया, गणपति बाप्पा मोरया, गण 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 गणपति बाप्पा मोरया.